ಅಘೋರ ಭದ್ರಕಾಳಿ ನಮಃ, ಅಘೋರ ಗಣಪತಿ ನಮಃ, ಕಾಳಿಕಾಂಬಾಯ ಚ ವಿದ್ಮಹೆ ಸ್ಮಶಾನವಾಸಾಯ ಧೀಮಹಿ ತನ್ನೋ ಕಾಳಿ ಪ್ರಚೋದಯಾತ್. ಯಾವುದೋ ಕಾಲದಲ್ಲಿ ನಡೀತಾ ಇದ್ದಂಥ ಮಾಟ ಮಂತ್ರ, ಯಾರೋ ಒಬ್ಬರು ಈ ಕೂದಲು ಬಟ್ಟೆ ಇದನ್ನೆಲ್ಲ ತಗೊಂಡು ಮಾಡ್ತಾ ಇದ್ದಂಥವ್ರು ಈಗಲೂ ಆ ಶಕ್ತಿ ಅಥವಾ ಆ ರೀತಿಯ ಯಂತ್ರತಂತ್ರ ಮಂತ್ರ ಪ್ರಯೋಗಗಳು ಆದಾಗ ಮನುಷ್ಯ ಅಷ್ಟೇ ಕುಗ್ತಾನೆ. ಅದಾಗೋದಕ್ಕೆ ಸಾಧ್ಯನೇ ಇದೆಯಾ ಅಂತ. ದಾರಿಗೆ ಅಡ್ಡ ಬರ್ತಿದ್ರು, ಏನನ್ನಾಗಲಿ ನಾನು ಮಾಡಬೇಕು, ಮೊಡಕೆ ಇಟ್ಬಿಟ್ಟು ನಿಂಬೆಹಣ್ಣು ಇಟ್ಬಿಟ್ಟು ಹೊಡೆದ್ರೆ ಆಗಲ್ಲ. ನರದೃಷ್ಟಿ ಅಂತ ಹೊಂದಿದೆ. ಏನ್ ಮಾಡ್ತಾರೆ, ನಿಂಬೆಹಣ್ಣು ಎಳೆ ತೆಗಿತಾರೆ, ಸೌತೆಕಾಯಿನ ಎಳೆ ತೆಗಿತಾರೆ, ಒಂದ್ ರಂಗೋಲಿ ಹಾಕ್ಬಿಡ್ತಾರೆ, ನರದೃಷ್ಟಿ ಹೋಯ್ತು ಅಂತಾರೆ. ಮನೆಯಲ್ಲಿ ನಾವು ಹೆಣ್ಣು ಮಕ್ಕಳು ಕಟ್ ಮಾಡ್ತಾನೆ ಇರ್ತಾರೆ, ಹಿಂಗ ಅಂತಾನೆ ಇರ್ತಾರೆ, ಸೌತೆಕಾಯಿ ಆಗೋದು ದೃಷ್ಟಿ ಹೋಗ್ಬೋದಲ್ವಾ. ನೀವು ಓಪನ್ ಚಾಲೆಂಜ್ ಆಗ್ತೀರಾ ಪಬ್ಲಿಕ್ಗೆ, ನಿಮ್ಮಲ್ಲಿ ಆಗದಿರೋ ಕೆಲಸಗಳು ಯಾರಲ್ಲೇ ಹೋಗಿದ್ರು ಆಗಿಲ್ಲ ಅಂತಂದ್ರು ಬನ್ನಿ ನನ್ನ ಹತ್ರ ಬನ್ನಿ ಅಂತ ಹೇಳ್ತಿರಲ್ಲ, ಇದು ಹೆಂಗ್ ಸಾಧ್ಯ ಅಂತ. ಈ ಮಾಟ ಮಂತ್ರ ವಿಚಾರದಲ್ಲಿ ಯಾವುದು ತುಂಬಾ ಕ್ಲಿಷ್ಟಕರವಾದದ್ದು, ಯಾವುದು ಸಿಕ್ಕಾಪಟ್ಟೆ ಪರಿಣಾಮ ಬಿದ್ದಿರುತ್ತೆ ಜನಗಳ ಮೇಲೆ? ಕಪಾಲಿ ಮಾಲಿ ಅಂತ ಅಂತಾರೆ. ಎಷ್ಟೋ ತಂತ್ರವಿದ್ಯರಿಗೆ ಅದರ ಹೆಸರನ್ನು ಕೂಡ ಗೊತ್ತಿರುತ್ತೆ. ನಿಜವಾಗ್ಲೂ ತಂತ್ರವಿದ್ಯರಾಗಿದ್ದಾರೆ, ಬಾಡಿ ಲಿಫ್ಟೆಕ್ಟ್ ಆಗ್ತದೆ. ಯಾರಾದರೂ ಕಲಿಬೇಕು ಅನ್ಕೊಂಡಿರೋರಿಗೆ ಈ ಬ್ಯಾಚ್ ಮುಖಾಂತರ ನೀವು ಮೊದಲನೇದಾಗಿ ಕಲ್ಸ್ಕೊಡೋಂಥದ್ದೇನು? ರುಂಡಮಾಲಿನಿ, ಕಪಾಲಿನಿ, ದೃಷ್ಟಯೋಗಿನಿ, ಇದರಲ್ಲಿ ಸರ್ಪ ಕಟ್ಟಿರುತ್ತೆ, ಜನ ಕಟ್ಟಿರುತ್ತೆ, ನೀಳ ಕಟ್ಟಿರುತ್ತೆ, ಅಮೃತ ಕಟ್ಟಿರುತ್ತೆ, ನಾಳ ಕಟ್ಟಿರುತ್ತೆ, ಸುವರ್ಣ ಕಟ್ಟಿರುತ್ತೆ, ವಜ್ರ ವೈಡೂರ್ಯ ಮುನಿ ಒಟ್ಟು ಕಟ್ಟಿರುತ್ತೆ. ವಿದ್ಯೆ ಕೊಡೋದೊಂದೇ ಅಲ್ಲ, ಅವರಿಗೆ ಲೈವ್ ಪ್ರಯೋಗ ಯಾವ ರೀತಿ ಮಾಡಿಕೊಡ್ಬೇಕು ಅಂತ ಕೂಡ ಹೇಳಿಕೊಡ್ತೀನಿ. ನೀವೇ ಎಲೆಕ್ಷನ್ ಇಲ್ಲಿ ನನಗೊಂದು ರೂಪಾಯಿ ಕೊಡಬೇಡ, ನಿನ್ನ ಸೀಟಲ್ಲಿ ಕುತ್ಕೋ, ನಾನು ಕೆಲವೊಂದು ವಸ್ತುಗಳನ್ನು ಹೇಳ್ತೀನಿ, ಅದನ್ನು ತಗೊಂಡ್ಬಂದು ಕೊಟ್ಬಿಟ್ಟು ನಿನ್ನ ನಿನ್ನ ಕೆಲಸವನ್ನು ನೀನು ಪ್ರಚಾರ ಮಾಡ್ಕೊತೀಯೋ, ಮೈಕಲ್ಲೇ ಕಿರ್ಚ್ಕೊತೀಯೋ, ನಿನ್ನ ಏನು ಈ ಥರ ಕಾನ್ಫಿಡೆನ್ಸ್ ನಿಮಗೆ ಅಂತ ಅಂದರೆ ಹೆಂಗಿದು ಅಂತ ಸಾಧ್ಯ? ಕೋರ್ಟ್ಗೆ ಕೇಸ್ ಹಾಕಿದ್ರೆ ಎಷ್ಟು ವರ್ಷ ಅಳಿಬೇಕು? ಅದು ಲೆಕ್ಕನೇ ಇಲ್ಲ ಬಿಡಿ. 2 ವರ್ಷನೂ ಆಯಿತು, 3 ವರ್ಷನೂ ಆಯಿತು, 5 ವರ್ಷ ಆಯಿತು. ಅದೇ ನೀನು ಈ ರಿಲೇಟಿಗೆ ಬಂದಾಗ 3 ತಿಂಗಳು, 6 ತಿಂಗಳು, 9 ತಿಂಗಳು